ಚಿತ್ರದುರ್ಗದಲ್ಲಿ ಶೋಷಿತರ ಜಾಗೃತಿ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಆಗಮನ ಆಗ್ತಾ ಇದೆ. ಕೆಲವೇ ಹೊತ್ತಲ್ಲಿ ಜಾಗೃತಿ ಸಮಾವೇಶಕ್ಕೆ ಚಾಲನೆ ಕೂಡ ಸಿಗಲಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಚಿತ್ರದುರ್ಗ ಹೆಲಿಪ್ಯಾಡ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕೋಟೆನಾಡು ಚಿತ್ರದುರ್ಗ ಹೇಗೆ ಸಿದ್ಧ ಆಗಿದೆ ಅನ್ನೋದು ಒಂದ್ ಕಡೆ. ಇನ್ನೊಂದು ಈಗಾಗಲೇ ಹೆಲಿಪ್ಯಾಡ್ಗೆ ಮುಖ್ಯಮಂತ್ರಿಗಳು ಇದ್ದಂತಹ ಹೆಲಿಕಾಪ್ಟರ್ ಇಳಿದಿದೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಅನೇಕ ನಾಯಕರು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತ ಕೂಡ ಸಿದ್ಧತೆಗಳಲ್ಲಿ ಆಗ್ತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಆ ವಿಚಾರವನ್ನ. ಇನ್ನೊಂದು ಕಡೆಗೆ ಸಮಾವೇಶಕ್ಕೆ ಜನ ಸೇರಿರುವಂತಹ ಪರಿ, ಈ ಸಮಾವೇಶ ಎಷ್ಟು ದೊಡ್ಡದು ಅನ್ನೋ ಪರಿಕಲ್ಪನೆಗೆ ಉತ್ತರ ಕೂಡ ಸಿಗ್ತಾ ಇದೆ. ಸಿಎಂ ಆಗಮನಕ್ಕಾಗಿ ಕಾದು ಕೂತಿದ್ದಾರೆ ಲಕ್ಷ ಜನ. ಇನ್ನು ಸಿಎಂ ರನ್ನ ಬರಮಾಡಿಕೊಳ್ಳೋದಕ್ಕೆ, ಅವರಿಗೆ ಅದ್ಧೂರಿ ಸ್ವಾಗತ ಕೊಡೋದಕ್ಕೆ ಅಂತ ಸ್ಥಳೀಯ ಮುಖಂಡರು ಆದಿಯಾಗಿ ಸಂಪುಟದ ಅನೇಕ ಸಚಿವರು ಕೂಡ ಸಾಥ್ ಕೊಡ್ಲಿಕ್ಕಿದ್ದಾರೆ. ಇಲ್ಲಿಂದ ನೇರವಾಗಿ ಹೆಲಿಪ್ಯಾಡ್ಗೆ ಬಂದಿಳಿದಿದ್ದಾರೆ. ಇಲ್ಲಿಂದ ನೇರವಾಗಿ ಸಮಾವೇಶ ನಡೀತಾ ಇರುವಂತಹ ಜಾಗಕ್ಕೆ ಮುಖ್ಯಮಂತ್ರಿಗಳು ತೆರಳುತ್ತಾರೆ. ಹಲವು ಬೇಡಿಕೆಗಳು ಈ ವೇದಿಕೆಯ ಮೂಲಕ ಈಡೇರುತ್ತೆ ಅನ್ನುವಂತಹ ನಿರೀಕ್ಷೆ ಆ ಸಮುದಾಯದ ಜನರಿಗಿದೆ. ಆಮೇಲೆ ಇಡೀ ಸಮಾವೇಶವನ್ನು ಆರ್ಗನೈಸ್ ಮಾಡಿದವ್ರಿಗಿದೆ. ಸೊ ಯಾವ ರೀತಿಯಾದಂತಹ ಉತ್ತರವನ್ನು ಕೊಡ್ತಾರೆ, ಮತ್ತೆ ಯಾವ ರೀತಿ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಜಾರಿಗೆ ಸಂಬಂಧಪಟ್ಟಂತೆ ಒಕ್ಕೂಟದ ನಿಲುವು, ಈ ಎಲ್ಲ ವಿಚಾರಗಳನ್ನ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತಹ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಕೈ ಬೀಸಿ ನೆರೆದಿರುವಂತಹ ಜನರತ್ತ ಕೈ ಬೀಸಿ ಮುಂದಕ್ಕೆ ಸಾಕ್ತಾ ಇದ್ದಾರೆ. ಹೆಲಿಪ್ಯಾಡ್ ಬಳಿಯೇ ಸುಮಾರು ಜನ ಸೇರಿದ್ರು. ಈಗ ಅಲ್ಲಿಂದ ನೇರವಾಗಿ ಇಳಿದು ಸಮಾವೇಶ ನಡೆಯುವಂತಹ ಜಾಗಕ್ಕೆ ಮುಖ್ಯಮಂತ್ರಿಗಳು ತೆರಳುತ್ತಾ ಇದ್ದಾರೆ. ಕಾನ್ವಾಯ್ಗಳು ರೆಡಿ ಇದೆ.